ನಾನಂತೂ ಇವತ್ತು ಫುಲ್ ಎಕ್ಸೈಟ್ಮೆಂಟ್ನಲ್ಲಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಭರತಖಂಡದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ರಾಮಾಯಣ ಮಹಾಭಾರತ. ಸೊ ದೀಸ್ ಆರ್ ಹಿಸ್ಟರಿ, ಅಂದರೆ ನಮ್ಮ ಇತಿಹಾಸದ ಒಂದು ಭಾಗ, ಹಿಂದೂಗಳ ಇತಿಹಾಸದ ಒಂದು ಭಾಗ ಆದ ರಾಮಾಯಣ ಮಹಾಭಾರತದಲ್ಲಿ ರಾಮಾಯಣನ ಗ್ಲೋಬಲ್ ಸ್ಕೇಲ್ನಲ್ಲಿ ಪ್ರೊಡ್ಯೂಸ್ ಮಾಡಿ ಗ್ಲೋಬಲ್ ಲೆವೆಲ್ನಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ಸ್ನಲ್ಲಿದ್ದಾರೆ. ಸೊ ಆ ರಾಮಾಯಣದ ಮೂವಿ ನಾವು ಒಂದು ಟ್ರೇಲರ್ ಮತ್ತು ಆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವೀಡಿಯೋ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ದಿಸ್ ಮೂವಿ, ಈ ರಾಮಾಯಣ ಮೂವಿ ಈಸ್ ಪ್ರೊಡ್ಯೂಸ್ಡ್ ಬೈ ನಮಿತ್ ಮಲ್ಹೋತ್ರಾ ಇದನ್ನು ಪ್ರೊಡ್ಯೂಸ್ ಮಾಡಿರೋದು, ಮತ್ತು ನಿತೀಶ್ ತಿವಾರಿ ಅವರ ಡೈರೆಕ್ಷನ್ನಲ್ಲಿ ಈ ರಾಮಾಯಣ ಮೂವಿ ಬಂದಿದೆ. ಜೊತೆಗೆ ಅಫ್ಕೋರ್ಸ್ ಯಶ್ ಇದ್ದಾರೆ ಅಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಬಿಡಲ್ಲ. ಜೊತೆಗೆ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಯಶ್ ಇಸ್ ಪ್ರೊಡ್ಯೂಸಿಂಗ್ ರಾಮಾಯಣ. ಜೊತೆಗೆ ಏನಂದರೆ ಬ್ರಿಟಿಷರ ಕಾಲದಿಂದ ನಮಗೆ ಸ್ಟಾರ್ಟಿಂಗ್ ಫ್ರಮ್ ಬ್ರಿಟಿಷ್ ನಮ್ಮ ರಾಮಾಯಣ ಮಹಾಭಾರತನ ಇದೊಂದು ಕತೆ, ಇದು ಯಾರೋ ಬರೆದಿರೋ ಒಂದು ಕತೆ ಅಂತ ನಮ್ಮ ಬ್ರೈನ್ಗೆ ಫೀಡ್ ಮಾಡಿಬಿಟ್ಟಿದ್ದಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಆರ್ ರಾಂಗ್. ಜೊತೆಗೆ ಒಂದು ನಮ್ಮ ಇಂಡಿಯಾದಲ್ಲೇ ಒಂದು ಪಾರ್ಟಿ ಕೂಡ ಇದಕ್ಕೆ ಯಾವಾಗಲೂ ಸಪೋರ್ಟ್ ಆಗಿರುತ್ತೆ. ನಮ್ಮ ಭಾರತದ ಇತಿಹಾಸನ ಅದನ್ನು ಅಳಿಸೋಕೆ ಎಷ್ಟು ಟ್ರೈ ಮಾಡಬೇಕು ಅಷ್ಟನ್ನು ಟ್ರೈ ಮಾಡ್ತಾ ಇದ್ದಾರೆ. ಯಾರಂದರೆ ಈ ಬುದ್ಧಿಜೀವಿಗಳು, ಈ ಎಡಪಂಥೀಯರು, ಇವರೆಲ್ಲ ಸೇರಿಕೊಂಡು ನಮ್ಮ ಇತಿಹಾಸನ ಅಳಿಸೋದು, ಜೊತೆಗೆ ನಮ್ಮಲ್ಲೇ ತಂದಿಡೋದು, ನಾವು ಹಿಂದೂಗಳೇ ಅಲ್ಲ, ರಾಮ ಮಹಾಪುರುಷನೇ ಅಲ್ಲ ಅನ್ನೋ ಎಲ್ಲ ಮಾತುಗಳು ಬಂದಿದೆ. ಇರಲಿ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಯಾರೋ ಪ್ರೊಫೆಸರ್ ಭಗವಾನ್ ಅಂತ ಒಬ್ಬ ಇದ್ದಾನೆ. ಸೊ ಅವ್ನು ಬಂದು ರಾಮನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇರ್ತಾನೆ, ರಾಮ ಇಂಡ ಕುಡ್ಕ ಅನ್ನೋದು. ಇದೆಲ್ಲ ಬರ್ತಾ ಇರುತ್ತೆ. ನಾವು ಹಿಂದೂಗಳು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನಂದರೆ ಇವತ್ತು ಸ್ಪೆಷಲ್ ಇವೆಂಟ್ ಇದು. ಸೊ ನಮ್ಮ ನಮ್ಮ ಹಿಂದೂಗಳ ಇತಿಹಾಸದ ರಾಮಾಯಣನ ಗ್ಲೋಬಲ್ ಸ್ಕೇಲ್ನಲ್ಲೇ ಪ್ರೊಡ್ಯೂಸ್ ಮಾಡಿ ಗ್ಲೋಬಲ್ ಲೆವೆಲಲ್ಲಿ ರಿಲೀಸ್ ಮಾಡೋಕ್ಕೆ ನಮಿತ್ ಮಲ್ಹೋತ್ರಾ ಈಸ್ ದ ಸಿ ಆಫ್ ಡಿನೆಗ್ ಅಂತ ಒಂದು ಕಂಪ್ನಿ ಇದೆ. ಅವ್ರು ಬಂದು VFX ವರ್ಕ್ ಮಾಡಿದ್ದಾರೆ. ಅದರದ CEO ನಮಿತ್ ಮಲ್ಹೋತ್ರಾ. ಸೊ ಅವರೇ ಬಂದು ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಐ ಥಿಂಕ್ ಬಜೆಟ್ ಒಂದು 2,000 ಕೋಟಿ ಮೇಲೇ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾರ್ಟ್ 1ಗೆ 2,000 ಕೋಟಿ, ಪಾರ್ಟ್ 2 2,000 ಕೋಟಿ. ಸೊ ದೇರ್ ಆರ್ ಟೋಟಲ್ 2 ಪಾರ್ಟ್ಸ್, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಅದನ್ನು 4,000 ಕೋಟಿನಲ್ಲಿ ಗ್ಲೋಬಲ್ ಸ್ಕೇಲ್ನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ. ಐ ಥಿಂಕ್ ಮೂವಿ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಒಂದು 7 ಮಂತ್ಸ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ವೀಡಿಯೋ ಕೊಟ್ಟಿದ್ದಾರೆ. ಏನಂದರೆ ಈ ನಾರ್ತ್ ಇಂಡಿಯಾದಲ್ಲಿ ಇವತ್ತೆಲ್ಲ ಹನುಮಾನ್ ಜಯಂತಿ, ಅಂದರೆ ಹನುಮಾನ್ ಹುಟ್ಟಿದ ದಿನನ ಅಲ್ಲೇ ಆಚರಿಸ್ತಾ ಇದ್ದಾರೆ. ಸೊ ಅವತ್ತೇ ರಾಮಾಯಣ ಟ್ರೇಲರ್ ರಿಲೀಸ್ ಆಗಿದೆ. ಸೊ ಐ ಆಮ್ ಆಲ್ ಎಕ್ಸೈಟೆಡ್. ಇನ್ನೊಂದು ಏನಂದರೆ ಬಾಲಿವುಡ್ನಲ್ಲಿ ಒಂದು ಟ್ರೆಂಡ್ ಇದೆ. ಏನಂದರೆ ಹಿಂದೂಗಳನ್ನ ಹಾಡ್ಕೊಳ್ಳೋದು, ಹಿಂದೂಗಳ ದೇವರುಗಳನ್ನ ಹಾಡ್ಕೊಳ್ಳೋದು, ನಮ್ಮ ಸಂಪ್ರದಾಯ ಸಂಸ್ಕೃತಿನ ಹಾಡ್ಕೊಳ್ಳೋದು ಬಾಲಿವುಡ್ನಲ್ಲಿ ಒಂದು ಟ್ರೆಂಡಿಂಗ್. ಅಂದರೆ ಏನಕ್ಕೋ ಗೊತ್ತಿಲ್ಲ, ಈ ಬಾಲಿವುಡ್ನವ್ರಿಗೆ ಆ ಥರ ಮಾಡ್ತಾರೆ. ಬಟ್ ಅಗೈನ್ ಯಶ್ ಈ ಮೂವಿನಲ್ಲಿ ಇರೋದು. ಸೊ ಯಶ್ ಆ ಥರ ಆಗೋಕ್ಕೆ ಬಿಡಲ್ಲ. ಜೊತೆಗೆ ಯಶ್ ಕೂಡ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್, ಅದು ಆ ಕಂಪನಿ ಕೂಡ ಇನ್ವಾಲ್ವ್ ಆಗಿದೆ. ಸೊ ಅವರು ಆ ಥರ ಎಲ್ಲ ಆಗೋಕ್ಕೆ ಬಿಡಲ್ಲ. ಯಾಕಂದರೆ ನೀವು ಲಾಸ್ಟ್ ಟೈಮ್ ಆದಿಪುರುಷ್ ಅಂತ ಒಂದು ಮೂವಿ ಬಂತು, ಅದರಲ್ಲಿ ನಮ್ಮ ತೆಲುಗುವಿನ ಪ್ರಭಾಸ್ ಅವ್ರು ರಾಮ ಆಗಿ ಪಾರ್ಟ್ ಮಾಡಿದರು. ಜೊತೆಗೆ ಸೈಫ್ ಅಲಿ ಖಾನ್ ಬಂದು ರಾವಣ ಆಗಿದೆ. ಎಷ್ಟು ಅಸಹ್ಯವಾಗಿತ್ತು ಆ ಮೂವಿ ಅಂತ ನೀವು ನೋಡ್ಬೋದು. ರಾವಣಗೆ ಸ್ಪೈಕ್ ಎಲ್ಲ ಮಾಡಿ ಒಂದು 3 ಲೈನ್ಸ್ ಹೇಳ್ದು ಒಂಥರ ಅಸಹ್ಯವಾಗಿ ಆ ಮೂವಿನ ಬಾಲಿವುಡ್ ಅವ್ರು ಪ್ರೊಡ್ಯೂಸ್ ಮಾಡಿದರು. ಬಟ್ ದಿಸ್ ಮೂವಿ ಇಸ್ ಅಟ್ ಅನದರ್ ಸ್ಕೇಲ್. ದ ಕ್ವಾಲಿಟಿ, ದ VFX, ದ CGI ಆರ್ ಅಟ್ ಅನದರ್ ಲೆವೆಲ್. ಸೊ ಬನ್ನಿ ನೋಡ್ಕೊಬರೋಣ ಏನೇನು ಮಾಡಿದ್ದಾರೆ ಅಂತ. ಐ ಆಮ್ ಆಲ್ ವೆರಿ 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 ಎಕ್ಸೈಟೆಡ್. ಸೊ ಲೆಟ್ಸ್ ಸಿ. ಓಕೆ, ಪ್ರೈಮ್ ಫೋಕಸ್ ಬಂದು ಅವ್ರದ್ದೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರಲ್ಲ. ವಾವ್ VFX ತುಂಬಾ ಚೆನ್ನಾಗಿದೆ. ನೈಸ್ VFX. whenever the world descends into chaos. ಓಕೆ, ದಿಸ್ ಇಸ್ ರಾಮ. ನೈಸ್ ಫಾಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟ್ರಡಕ್ಷನ್ ಚೆನ್ನಾಗಿದೆ. ಲುಕ್ ಅಟ್ ದಟ್ ವ್ಯೂ. ಸಿ, ವಾವ್, ಗ್ರೇಟ್. ಫಾರ್ ಓವರ್ 5,000 years, 5,000 ವರ್ಷಗಳ ಇತಿಹಾಸ ರಾಮ. ಅಯೋಧ್ಯ ಅನ್ಕೋತೀನಿ, ಇದು ನಮ್ಮ ರಕ್ಷಕ. ನೈಸ್ VFX. ನಮ್ಮ ನಾಯಕ. ನೈಸ್ ತುಂಬಾ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಮಹಾನ್ ಚೇತನ. ವಾವ್, ನೋಡ್ಬೋದು ರಾಮ ಲಕ್ಷ್ಮಣ ಸೀತೆ. ಓಕೆ, ಅಯೋಧ್ಯ ಮೋಸ್ಟ್ಲಿ ಇದು ವನವಾಸಕ್ಕೆ ಹೊರಡೋ ಟೈಮು ಅನ್ಕೊತೀನಿ. ರಥಚಕ್ರ ನೋಡು ಗುರು, ಫುಲ್ ಡೀಟೇಲ್, ಸೂಪರ್. ಡಿನೆಗ್ ಬಂದು 8-time Oscar ವಿನ್ನಿಂಗ್ ಕಂಪ್ನಿ. ಇಟ್ಸ್ ಅ ಬ್ರಿಟಿಷ್ ಕಂಪ್ನಿ. ದ ಟೇಕ್ ಕೇರ್ ಆಫ್ VFX. ವಾವ್,
ವಾವ್ ದ ಡೀಟೇಲಿಂಗ್. ಸೊ ಡೈರೆಕ್ಟೆಡ್ ಬೈ ನಿತೀಶ್ ತಿವಾರಿ. ರಾಮಂತಂದ್ರೆ ದಶರಥ ಅದು. ಈ ಸೆಲೆಬ್ರೇಟ್ ದ ಗ್ರೇಟೆಸ್ಟ್ ಆಫ್ ಆಲ್, ಉತ್ತಮರಲ್ಲಿ ಅತ್ಯುತ್ತಮ ರಾಮ, ಮರ್ಯಾದಾ ಪುರುಷೋತ್ತಮ ರಾಮ. ಎಸ್ ಶೂರ್ಪನಖ್ಯ, ಐ ಥಿಂಕ್ ಮಾರೀಚ, ಮಾಯಾಮೃಗ. ನೈಸ್ ಶಾಟ್, ನೈಸ್ ಕ್ವಾಲಿಟಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ. ನಮಿತ್ ಮಲ್ಹೋತ್ರಾಸ್ ರಾಮಾಯಣ. ವಾವ್. ನಮ್ಮ ಸತ್ಯ ನಮ್ಮ ಇತಿಹಾಸ ಚೆನ್ನಾಗಿದೆ. ಯಶ್ ರಾವಣ ಯಶ್. ವಾವ್. ಪುಷ್ಪಕ ವಿಮಾನ ನೈಸ್. ಸಕ್ಕತ್ ಲೈಕ್ ಹೆವಿ ಡೀಟೇಲಿಂಗ್ ಕೊಟ್ಟಿದ್ದಾನೆ. ಐ ಥಿಂಕ್ ಯು ಕ್ಯಾನ್ ಸಿ ಸೂಪರ್ ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್. ನೈಸ್. ಏನು ಮಾಡಿದ್ದಾರೆ ಗುರು, ಸಕ್ಕತ್ತಾಗಿದೆ. ಕ್ರೇಜಿ ಕ್ವಾಲಿಟಿ. VFX ಅಂತೂ ಅದ್ಭುತವಾಗಿದೆ. ಐ ಥಿಂಕ್ ಡಿನೆಕ್ ಕಂಪ್ನಿಯವರು ಐ ಥಿಂಕ್ ದೇ ಆರ್ ನೋನ್ ಫಾರ್ VFX ಆ್ಯಂಡ್ ಆ್ಯನಿಮೇಷನ್. ಸೊ ಸೂಪರ್. ಸೊ ಲಕ್ಷ್ಮಣ ರವಿ ದುಬೆ ಲಕ್ಷ್ಮಣ ಆಗಿ ಮಾಡ್ತಾ ಇರೋದು. ರಾಮ ಬಂದು ರಣಬೀರ್ ಕಪೂರ್ ಆ್ಯಂಡ್ ಅಫ್ಕೋರ್ಸ್ ಸಾಯಿ ಪಲ್ಲವಿ ಸೀತೆ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಸನ್ನಿ ಡಿಯೋಲ್ ಬಂದು ಹನುಮಾನ್ ಆ್ಯಂಡ್ ದೆನ್ ನಮ್ಮ ಯಶ್ ರಾವಣ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಎ ಕ್ರೇಜಿ ಕ್ಯಾಸ್ಟಿಂಗ್ ಯಾರ್, ಸೀರಿಯಸ್ಲಿ. ವಾವ್. ಐಮ್ ರಿಯಲಿ ಎಕ್ಸೈಟೆಡ್. ತುಂಬಾ ಚೆನ್ನಾಗಿದೆ. ಡೀಟೇಲ್ಸ್ ನೋಡೋಣ ಏನೇನಿದೆ. ಲೆಟ್ಸ್ ಸಿ. ಓಕೆ. ಸೊ ಪ್ರೊಡ್ಯೂಸ್ಡ್ ಬೈ ಯಶ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಸ್ಕ್ರಿಪ್ಟ್ ರೈಟಿಂಗ್ ಬಂದು ಶ್ರೀಧರ್ ರಾಘವನ್ ಅಂತ. ಸೊ ಡೈರೆಕ್ಟೆಡ್ ಬೈ ನಿತೀಶ್ ತಿವಾರಿ, ಅದ್ಭುತ. ಆ್ಯಂಡ್ ಮ್ಯೂಸಿಕ್ ಬೈ AR ರೆಹಮಾನ್. ಅಫ್ಕೋರ್ಸ್ ಒನ್ ಆಫ್ ದ ಪಿಲ್ಲರ್ ಆಫ್ ಇಂಡಿಯನ್ ಮ್ಯೂಸಿಕಲ್ ಇಂಡಸ್ಟ್ರಿ. AR ರೆಹಮಾನ್ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರೋದು. ಲಿರಿಕ್ಸ್ ಬಂದು ಕುಮಾರ್ ವಿಶ್ವಾಸ್ ಅಂತ. ಸೊ ಅಫ್ಕೋರ್ಸ್ VFX ಬೈ ಡಿನೆಕ್. ಇಟ್ಸ್ ಅ ಬ್ರಿಟಿಷ್ ಕಂಪ್ನಿ ಬಟ್ ನಾವು ಓನ್ಡ್ ಬೈ ಅವರ್ ಪ್ರೈಮ್ ಫೋಕಸ್ ಇಂಡಿಯನ್ ಕಂಪನಿ. ಸೊ ಇವರೇ ಮೂವಿನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇವರೇ ಒನ್ ಆಫ್ ದ ಮೇನ್ ಪ್ರೊಡ್ಯೂಸರ್ ಡಿನೆಕ್ ಅವರು. ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್ ಅಂತ. ಸೊ ಬೇರೆ ಲೆವೆಲಲ್ಲಿ ಇರುತ್ತೆ. ಪ್ರೆಸೆಂಟೆಡ್ ಬೈ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಇನ್ ಅಸೋಸಿಯೇಷನ್ ವಿತ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಬಂದು ಯಶ್ ಅವ್ರದ್ದು. ಪ್ರೈಮ್ ಫೋಕಸ್ ಬಂದು ಅಗೈನ್ ಇಟ್ ಬಿಲಾಂಗ್ಸ್ ಟು ದ ಪ್ರೊಡ್ಯೂಸರ್. ಸೂಪರ್ ಗುರು. ತುಂಬಾ ಚೆನ್ನಾಗಿ ಡೀಟೇಲಿಂಗ್ ಆಗಿ ಮಾಡಿದ್ದಾನೆ. ಏನಂದರೆ ನಮ್ಮ ಹಿಂದೂಗಳು ಒಂದನ್ನು ಅರ್ಥ ಮಾಡ್ಕೋಬೇಕು. ಯಾವ್ಯಾವುದೋ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು, ನಮ್ಮನ್ನೇ ನಾವು ಆಡ್ಕೊಳ್ಳೋದು, ನಮ್ಮ ಇತಿಹಾಸನ ನಾವು ಮರೆಯೋದು, ಇದನ್ನೆಲ್ಲ ನಾವು ಮಾಡಬಾರ್ದು. ರಾಮಾಯಣ ಬಂದು 5,000 ವರ್ಷಗಳ ಹಿಂದೆ ಒಂದು ನಡೆದಿದ್ದ ಒಂದು ಇತಿಹಾಸ ಇದು. ಅಂದರೆ ಒಬ್ಬ ಐಡಿಯಲ್ ಮ್ಯಾನ್, ಒಬ್ಬ ಮರ್ಯಾದಾ ಪುರುಷೋತ್ತಮ ಹೇಗಿರಬೇಕು, ರಾಮರಾಜ್ಯ ಅಂದರೆ ಏನೇನು ಆಗ್ತು, ಯಾವುದಕ್ಕೋಸ್ಕರ ರಾಮ ರಾಜ್ಯ ಆಳ್ದ, ಯಾವುದಕ್ಕೋಸ್ಕರ ರಾಮ ಯುದ್ಧ ಮಾಡ್ದ. ರಾವಣ ಬರ್ತಾನೆ ಅಗೈನ್. ರಾವಣ ಬಂದು ಮಹಾ ಶಿವಭಕ್ತ. ಐ ಥಿಂಕ್ ಶಿವಭಕ್ತರಲ್ಲೇ ಮಹಾನ್ ಶಿವಭಕ್ತ ಬಂದು ರಾವಣ. ತುಂಬಾ ಈಗೋಯಿಸ್ಟಿಕ್ ಕ್ಯಾರೆಕ್ಟರು ರಾವಣಂದು. ಬಟ್ ರಾವಣನ ಕಿಂಗ್ಡಮ್ ತುಂಬಾ ಚೆನ್ನಾಗಿತ್ತಂತೆ. ನಾವು ರಾವಣನ ಒಂದು ಅಸುರರ ರಾಜ ಬಂದು ರಾವಣಾಸುರ ಅಂತಲೇ ನಾವು ಹೇಳೋದು ಅವನ್ನ. ತುಂಬಾ ಚೆನ್ನಾಗಿ ಒಂದು ಅವನ ರಾಜ್ಯ ತುಂಬಾ ಚೆನ್ನಾಗಿತ್ತಂತೆ. ಆ್ಯಂಡ್ ಆಲ್ಸೋ ಈ ವಾಸ್ ಅ ಗುಡ್ ಸ್ಕಾಲರ್. ತುಂಬಾ ಮಹಾ ಮೇಧಾವಿ, ಮಹಾ ಪಂಡಿತ ಅಂತಲೇ ಹೇಳ್ತಾರೆ ರಾವಣನಿಗೆ. ಬಟ್ ಏನಂದರೆ ಅಗೈನ್ ಆ ಸೀತಾಪರಣ ಅವರು ಮಾಡಬಾರ್ದಾಗಿತ್ತು. ಅದು ಮಾಡಲಿಲ್ಲ ಅಂದರೆ ಐ ಥಿಂಕ್ ರಾಮಾಯಣನೇ ಇರ್ತಾ ಇರಲಿಲ್ಲ. ಸೊ ನೋಡೋಣ. ಆಮೇಲೆ ಏನಂದರೆ 24,000 ಮೇಲೆ ಶ್ಲೋಕಗಳಿದೆ ರಾಮಾಯಣದಲ್ಲಿ. ಒರಿಜಿನಲ್ ರಾಮಾಯಣದಲ್ಲಿ ಕಂಪ್ಲೀಟ್ ಸಂಸ್ಕೃತ ಶ್ಲೋಕ 24,000 ವರ್ಸಸ್ ಇದೆ. 24,000ಕ್ಕಿಂತ ಜಾಸ್ತಿ ವರ್ಸಸ್ ಇದೆ. ಆಮೇಲೆ ಏನಂದರೆ ಈ ರಾಮಾಯಣನ 7 ಖಂಡಗಳಾಗಿ ಡಿವೈಡ್ ಮಾಡ್ಕೊತೀವಿ. ಹೆಂಗೆ ಅಂದರೆ ಫಸ್ಟು ಬಾಲಖಂಡ ಅಂತ, ಅಂದರೆ ರಾಮನ ಬಾಲ್ಯ. ಅದಾದಮೇಲೆ ಅಯೋಧ್ಯಾಕಾಂಡ, ಅದಾದಮೇಲೆ ಅರಣ್ಯಕಾಂಡ, ಅದಾದಮೇಲೆ ನಮ್ಮ ಕಿಷ್ಕಿಂಧಾಕಾಂಡ ಅಂತ ಎಲ್ಲ ಬರುತ್ತೆ. ಆಮೇಲೆ ಯುದ್ಧಕಾಂಡ ಅಂತ ಬರುತ್ತೆ. ಯುದ್ಧ ಎಲ್ಲ ಆಗಿ ನೆಕ್ಸ್ಟು ರಾವಣ ಸಂಹಾರ ಮಾಡಿ ರಾಮ ರಾಜ್ಯಕ್ಕೆ ಬರ್ತಾನಲ್ಲ, ರಾಮರಾಜ್ಯ ಸ್ಟಾರ್ಟ್ ಆಗುತ್ತಲ್ಲ, ಅದೊಂದು ಖಂಡ. ಸೊ ಟೋಟಲಿ 7 ಖಂಡಗಳಿದೆ ರಾಮಾಯಣದಲ್ಲಿ. 24,000 ಶ್ಲೋಕಗಳಿದೆ. ಅದರಲ್ಲಿ ಅದರ ಒಂದು ಖಂಡನ ಆಯ್ಕೆ ಮಾಡ್ಕೊತಾರೆ ಅನ್ಕೊಂತೀನಿ. ಮೋಸ್ಟ್ಲಿ ಪಾರ್ಟ್ 1 ಬಂದು ರಾಮಾಯಣ ವನವಾಸಕ್ಕೆ ಹೋಗೋದು. ಆ್ಯಂಡ್ ಪಾರ್ಟ್ 2 ಬಂದು ಮೋಸ್ಟ್ಲಿ ಯುದ್ಧಕಾಂಡ, ರಾಮ ವರ್ಸಸ್ ರಾವಣ ಯುದ್ಧ, ಅದೆಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಕೇಳಿದ್ರೆ ಐ ಥಿಂಕ್
2,000 ಕೋಟಿ ಬಜೆಟ್ ಅಂದರೆ ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಸಿಲ್ಲಿ ಮ್ಯಾಟರ್. ಗ್ರೇಟ್. ವಿ ಆರ್ ಆಲ್ ಎಕ್ಸೈಟೆಡ್. ನೋಡೋಣ, ದಿವಾಳಿನಲ್ಲಿ ರಿಲೀಸ್ ಆಗ್ತಿದೆ. ಐ ಆಮ್ ಆಲ್ ಎಕ್ಸೈಟೆಡ್ ಫಾರ್ ದ ಫಸ್ಟ್ ಡೇ ಫಸ್ಟ್ ಶೋ. ವಿಲ್ ಸಿ. ಪ್ಲೀಸ್ ಶೇರ್. ಅಂದರೆ